CWMA ಸಭೆಯಲ್ಲಿ ಮತ್ತೆ ಕರ್ನಾಟಕಕ್ಕೆ ಹಿನ್ನಡೆಯಾಗಿದೆ. ನಿತ್ಯ 9,000 ಕ್ಯೂಸೆಕ್ಸ್ ನೀರನ್ನ ಹರಿಸಬೇಕು ಅನ್ನುವಂತಹ ಆದೇಶ ರವಾನೆಯಾಗಿದೆ. ಮುಂದಿನ 15 ದಿವಸ ನಿತ್ಯ 9,000 ಕ್ಯೂಸೆಕ್ಸ್ ನೀರು ಹರಿಸೋದಕ್ಕೆ CWMA ಆದೇಶವನ್ನ ಹೊರಡಿಸಿದೆ. ಕಾವೇರಿ ನೀರು ವಿಚಾರದಲ್ಲಿ ಮತ್ತೆ ಹಿನ್ನಡೆಯಾಗಿದೆ. ಹೌದು, ಬಹಳ ಮುಖ್ಯವಾಗಿ ಕಾವೇರಿ ನೀರಿನ ಜಟಾಪಟಿ ಮುಂದುವರೆದಿದೆ. ಪ್ರತಿ ಸಲ ಕೂಡ ಈ ರೀತಿ ರಾಜ್ಯಕ್ಕೆ ಅನ್ಯಾಯವಾಗ್ತಿರುವುದನ್ನು ಕರ್ನಾಟಕದ ಕಾವೇರಿ ಕೊಳ್ಳದ ರೈತರು, ಕಾವೇರಿಯನ್ನು ಆಶ್ರಯಿಸಿರುವಂಥವರು ಯಾವ ರೀತಿ ತೆಗೆದುಕೊಳ್ತಾರೆ ಅನ್ನೋದು ಸದ್ಯದ ಪ್ರಶ್ನೆಯಾಗಿದೆ. ಯಾಕಂದರೆ ಕಳೆದ ಹಲವು ದಿವಸಗಳಿಂದ ಕರ್ನಾಟಕದಲ್ಲಿ ಕಾವೇರಿಗಾಗಿ ನಿತ್ಯ ಹೋರಾಟ ಅನ್ನುವಂಥ ಸನ್ನಿವೇಶ ಇದೆ. ಈಗ ನೋಡಿ, CWMA ಇಂದ 15 ದಿವಸ, ಮುಂದಿನ 15 ದಿವಸ 9,000 ಕ್ಯೂಸೆಕ್ಸ್ ನೀರನ್ನು ಹರಿಬಿಡಬೇಕು ಅನ್ನುವಂತಹ ಆದೇಶವನ್ನು ಪಾಲನೆ ಮಾಡಬೇಕಾದಂಥ ಅನಿವಾರ್ಯತೆ ನಿರ್ಮಾಣವಾಗಿದೆ. ತಮಿಳುನಾಡಿನಲ್ಲಿ ಬೆಳೆ ಬೆಳೆಯೋದಕ್ಕೆ ನೀರು ಕೇಳಿದ್ರೆ ಕರ್ನಾಟಕದಲ್ಲಿ ಕುಡಿಯೋ ನೀರಿಗೆ ತತ್ತುವಾರ. ಅದೆಷ್ಟೋ ಕರ್ನಾಟಕದ ಜಿಲ್ಲೆಗಳಲ್ಲಿ ಒಂದು ಹನಿ ನೀರು ಬೀಳದಂತಹ ಅಥವಾ ಮಳೆ ಬರದಂತಹ ಸನ್ನಿವೇಶ ಇದ್ದಾಗ ಪ್ರತಿ ಸಲ ಕೂಡ CWMA ಇರ್ಬೋದು, CWRC ಇರ್ಬೋದು ಅಥವಾ ಸುಪ್ರೀಂನಿಂದಲೇ ಕರ್ನಾಟಕಕ್ಕೆ ಬರುವಂತಹ ಆದೇಶವನ್ನು ಪರಿಪಾಲನೆ ಮಾಡಬೇಕಾದಂತಹ ಅನಿವಾರ್ಯ ಸ್ಥಿತಿ ಇದೆಯಲ್ಲ, ಅದು ನಿಜಕ್ಕೂ ಕೂಡ ದುಸ್ತರ. ಯಾವ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳೋದಕ್ಕಾಗುವುದಿಲ್ಲ. ಒಂದು 4 ದಿವಸ ಮಳೆ ಬಂದರೆ ಒಂದು 15 ದಿವಸ ಮಳೆಯೇ ಇರುವುದಿಲ್ಲ. ಇಂಥ ಒಂದು ಸನ್ನಿವೇಶ ಎದುರಾಗಿದೆ. ಕುಡಿಯೋದಕ್ಕೆ ನೀರನ್ನು ಒದಗಿಸಬೇಕಾದಂತಹ ಅನಿವಾರ್ಯ ಸ್ಥಿತಿ ಕರ್ನಾಟಕಕ್ಕೆ ಎದುರಾದ ಸಂದರ್ಭದಲ್ಲಿ ಈ ರೀತಿ ಮಗದೊಮ್ಮೆ CWMA ಇಂದ 9,000 ಕ್ಯೂಸೆಕ್ಸ್ ನೀರನ್ನು ಮುಂದಿನ 15 ದಿವಸಗಳ ಕಾಲ ನಿತ್ಯ ಹರಿಸಬೇಕು ಅಂದರೆ ಡ್ಯಾಮ್ಗಳು ಬರಿದಾಗುವುದರಲ್ಲಿ ಆಶ್ಚರ್ಯ ಇಲ್ಲ. ಆ ನಿಟ್ಟಿನಲ್ಲೇ DK ಶಿವಕುಮಾರ್ ಅವರು ಮೋಡ ಬಿತ್ತನೆಗೆ ಎಸ್ ಅಂತ ಹೇಳಿರೋದು. ಹೌದು, ಬಹಳ ಮುಖ್ಯವಾಗಿ ಯಾವ ರೀತಿಯ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಕಾವೇರಿ ನೀರಿನ ವಿಚಾರದಲ್ಲಿ ನಿತ್ಯ ಹೋರಾಟ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಕರ್ನಾಟಕದಲ್ಲಿ. ಸೊ ಹಾಗಾಗಿ ಇಂಥ ಸಮಸ್ಯೆಗಳಿಗೆ CWMA ಇರ್ಬೋದು, CWRC ಇಂದಲಾದರೂ ಪರಿಹಾರ ಸಿಗಬಹುದು ಅಂತ ಅಂದ್ಕೊಂಡಿದ್ರೆ ಅದು ಕೂಡ ಇಲ್ಲ ಅನ್ನುವಂತಹ ಸನ್ನಿವೇಶ ಬಂದೊದಗಿದೆ. ಹೌದು, ಈಗ ಮತ್ತೆ ನೋಡಿ, ನಿತ್ಯ 9,000 ಕ್ಯೂಸೆಕ್ಸ್ ನೀರನ್ನು ಬಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆದೇಶ ಹೊರಗೆ ಬಂದಿದೆ. ಸೊ ಹಾಗಾಗಿ CWMA ಸಭೆಯಲ್ಲಿ ತಮಿಳುನಾಡಿಗೆ ನೀರು ಹರಿಸುವುದಕ್ಕೆ ಬಂದಿರುವಂತಹ ಆದೇಶವನ್ನು ಪರಿಪಾಲನೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ.